ನಮಸ್ಕಾರ. ಇವತ್ತು ಬೆಂಗಳೂರಿನ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ಮಾತಾಡೋಣ. ಅದೇನಪ್ಪ ಅಂದ್ರೆ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಖಾಲಿಯಾಗ್ತಿವೆ. ಇದು ನೇರವಾಗಿ ನಮ್ಮ ಊಟದ ತಟ್ಟೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. ಯೋಚನೆ ಮಾಡಿ, ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಆದ್ರೆ ಅಲ್ಲಿ ನಮ್ಗೆ ಇಷ್ಟವಾದ ಚೈನೀಸ್ ಫುಡ್ ಇಲ್ಲ, ತಂದೂರಿ ರೊಟ್ಟಿ ಸಿಗಲ್ಲ ಅಂದ್ರೆ ಹೇಗಾಗ್ಬೇಡ? ಹೌದು, ಇದು ಈಗ ಬೆಂಗಳೂರಿನ ಸದ್ಯದ ಪರಿಸ್ಥಿತಿ. ಇದು ಒಂದೆರಡು ಹೋಟೆಲ್ಗಳ ಕಥೆ ಅಲ್ಲ, ಇಡೀ ನಗರ ಎದುರಿಸ್ತಿರುವ ಒಂದು ದೊಡ್ಡ ಸಪ್ಲೈ ಚೈನ್ ಸಮಸ್ಯೆ. ಇದು ಸುಮ್ಮನೆ ಒಂದು ಸಣ್ಣ ಕಿರಿಕಿರಿಯಲ್ಲ, ಬದಲಾಗಿ ಹೋಟೆಲ್ ಉದ್ಯಮಕ್ಕೆ ಒಂದು ದೊಡ್ಡ ಹೊಡೆತ. ವಾಣಿಜ್ಯ ಬಳಕೆಯ LPG ಸಿಲಿಂಡರ್ಗಳ ತೀವ್ರ ಕೊರತೆಯಿಂದಾಗಿ ಬೆಂಗಳೂರಿನಾದ್ಯಂತ ಹೋಟೆಲ್ಗಳು ತಮ್ಮ ಮೆನುಗಳನ್ನು ಚಿಕ್ಕದು ಮಾಡ್ತಿವೆ. ಅಷ್ಟೇ ಅಲ್ಲ, ಅಡುಗೆ ಮಾಡೋ ವಿಧಾನಗಳನ್ನೇ ಬದಲಾಯಿಸಕ್ಕೆ ಶುರು ಮಾಡಿವೆ. ಅಂದ್ಹಾಗೆ ಈ ಗ್ಯಾಸ್ ಕೊರತೆ ಕೆಲವು ನಿರ್ದಿಷ್ಟ ಅಡುಗೆಗಳ ಮೇಲೆ ಜಾಸ್ತಿ ಪರಿಣಾಮ ಬೀರಿದೆ. ಯಾಕ್ ಗೊತ್ತಾ? ಚೈನೀಸ್ ಅಡುಗೆ ಥರ ಹೈ ಫ್ಲೇಮ್ನಲ್ಲಿ ಮಾಡುವ ಅಡುಗೆ, ತಂದೂರ್, ಆಮೇಲೆ ಡೀಪ್ ಫ್ರೈ ಐಟಮ್ಗಳು, ಇವಕ್ಕೆಲ್ಲ ಸಿಕ್ಕಾಪಟ್ಟೆ ಗ್ಯಾಸ್ ಬೇಕು. ಸೊ ಗ್ಯಾಸ್ ಕಮ್ಮಿ ಆದ ತಕ್ಷಣ ಮೆನುನಿಂದ ಮೊದಲು ಮಾಯ ಆಗುದೇ ಇವು. ಸರಿ, ಈ ಎಲ್ಲ ಪರಿಣಾಮಗಳ ಹಿಂದೆ ಇರುವ ಅಸಲಿ ಕಾರಣ ಏನು? ಯಾಕೆ ಈ ಗ್ಯಾಸ್ ಕೊರತೆ ಆಗ್ತಿದೆ? LPG ನಮ್ಮ ಅಡುಗೆ ಮನೆ ತಲುಪೋಕೆ ಮುಂಚೆ ಅದು ಮಾಡೋ ಪ್ರಯಾಣ ಇದೆಯಲ್ಲ, ಅದು ಅಷ್ಟು ಸುಲಭದ್ದಲ್ಲ. 14 ದಿನಗಳು. ಅಬ್ಬಾ, ಅಷ್ಟು ದಿನ ಬೇಕು ಆಫ್ರಿಕಾದಿಂದ ಕಚ್ಚಾ ತೈಲ ಹೊತ್ತ ಒಂದು ಹಡಗು ಭಾರತಕ್ಕೆ ಬರೋಕೆ. ಒಂದು ವೇಳೆ ಹಾರ್ಮುಜ್ ಜಲಸಂಧಿಯಿಂದ ಬಂದ್ರೆ 7 ದಿನ. ಈ ನಂಬರ್ ಒಂದೇ ಸಾಕು ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಗ್ಯಾಸ್ ಸಪ್ಲೈಯನ್ನ ಒಂದೇ ರಾತ್ರಿಯಲ್ಲಿ ಹೆಚ್ಚಿಸೋದು ಅಸಾಧ್ಯ ಅಂತ. ಈ ಟೈಮ್ಲೈನ್ ನೋಡಿ, ಇಡೀ ಪ್ರಕ್ರಿಯೆ ಕಣ್ಣಿಗೆ ಕಟ್ಟಿದಾಗೆ ಕಾಣುತ್ತೆ. ಹಡಗು ಹೊರಟಾಗಿನಿಂದ ಅದು ಇಂಡಿಯಾ ತಲುಪಿ, ಆಮೇಲೆ ಕಚ್ಚಾ ತೈಲ ರೀಫೈನ್ ಆಗಿ, ಕೊನೆಗೆ LPG ರೆಡಿ ಆಗೋಕೆ 15 ದಿನಕ್ಕಿಂತ ಹೆಚ್ಚೇ ಬೇಕು. ಅಂದ್ರೆ ಇದು ತಕ್ಷಣ ಆಗೋ ಕೆಲಸ ಅಲ್ವೇ ಅಲ್ಲ. ಕಚ್ಚಾ ತೈಲ ರಿಫೈನರಿಗೆ ಬಂದ ಮೇಲೆ ಶುರುವಾಗೋತೆ ನೋಡಿ ಅಸಲಿ ಕಥೆ. ಅದನ್ನ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಾಗಿ ವಿಂಗಡಿಸಕ್ಕೆ ಸುಮಾರು 12ರಿಂದ 24 ಗಂಟೆ ಬೇಕೇ ಬೇಕು. ಈ ಪ್ರಾಸೆಸ್ನಲ್ಲಿ ಮೊದಲು ಸಿಗೋದೇ LPG, ಆಮೇಲೆ ಪೆಟ್ರೋಲ್, ಡೀಸೆಲ್, ಹೀಗೆ ಬೇರೆ ಬೇರೆ ವಸ್ತುಗಳು. ಸೊ LPG ಅನ್ನೋದು ಒಂದು ದೊಡ್ಡ ಪ್ರೊಸೆಸ್ನ ಒಂದು ಭಾಗ ಅಷ್ಟೇ. ಸರಿ, ಇಲ್ಲಿಯವರೆಗೆ ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆ ನೋಡೋಣ. ಈ ಸಂಕಷ್ಟದ ಸಮಯದಲ್ಲೂ ಬೆಂಗಳೂರಿನ ಹೋಟೆಲ್ ಇಂಡಸ್ಟ್ರಿ ಧೃತಿಗೆಡದೆ ಹೊಸ ದಾರಿಗಳನ್ನು ಹುಡುಕ್ತಿದೆ. ಹೌದು, ಅಗತ್ಯವೇ ಅನ್ವೇಷಣೆಯ ತಾಯಿ ಅಂತಾರಲ್ಲ ಹಾಗೆ. ಸಿಲಿಂಡರ್ ಇಲ್ಲ ಅಂತ ಸುಮ್ಮನೆ ಕೂರೋ ಬದಲು ಹೋಟೆಲ್ ಮಾಲೀಕರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಈ ಬಿಕ್ಕಟ್ಟೆ ಅವರಿಗೆ ಹೊಸ ದಾರಿ ತೋರಿಸಿದೆ. ಒಮ್ಮೆ ಗಮನಿಸಿ, ಒಂದು ಕಡೆ ಗ್ಯಾಸ್ ಸಪ್ಲೈ ಇದೆಯೋ ಇಲ್ವೋ ಅನ್ನೋ ಅನಿಶ್ಚಿತತೆ, ಇನ್ನೊಂದು ಕಡೆ ಕರೆಂಟ್ ಯಾವಾಗಲೂ ಸಿಗುತ್ತೆ. ಎಲೆಕ್ಟ್ರಿಕ್ ಅಥವಾ ಇಂಡಕ್ಷನ್ ಸ್ಟವ್ಗಳು ಹೆಚ್ಚು ಅನುಕೂಲಕರ ಅಂತ ಈಗ ಗೊತ್ತಾಗ್ತಿದೆ. ಈ ಬಿಕ್ಕಟ್ಟು ಹಳೆ ಪದ್ಧತಿಗಳನ್ನು ಬಿಟ್ಟು ಹೊಸ ಟೆಕ್ನಾಲಜಿಯತ್ತ ಹೋಗೋಕೆ ಒಂಥರದಲ್ಲಿ ಪುಷ್ ಕೊಟ್ಟಿದೆ. ನಿಸರ್ಗ ಹೋಟೆಲ್ ಇದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಅಲ್ಲಿ ಕೇವಲ ಅಡುಗೆಗೆ ಮಾತ್ರವಲ್ಲ, ದಿನನಿತ್ಯದ ಇಡ್ಲಿ ಮಾಡೋಕ್ಕೂ ಈಗ ಎಲೆಕ್ಟ್ರಿಕ್ ಸ್ಟೀಮರ್ ಬೆಳೆಸ್ತಿದಾರಂತೆ. ನೋಡಕ್ಕಿದು ಸಣ್ಣ ಬದಲಾವಣೆ ಅನ್ಸ್ಬೋದು, ಆದ್ರೆ ಇದು ಪರಿಸ್ಥಿತಿಗೆ ಹೇಗೆ ಹೊಂದ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ಸಂಕೇತ. ಗ್ಯಾಸ್ ಇಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡೋದು ಏನೂ ಹೊಸ ವಿಷಯ ಅಲ್ಲ. ಬೆಂಗಳೂರಿನಲ್ಲೇ ವರ್ಷಗಳಿಂದ ಕಮರ್ಷಿಯಲ್ ಗ್ಯಾಸ್ ಬಳಸದೆ ಲಕ್ಷಾಂತರ ಜನರಿಗೆ ಊಟ ಹಾಕ್ತಿರೋ ಸಂಸ್ಥೆಗಳೂ ಇವೆ. ಅವರಿಂದ ನಾವು ಕಲಿಯೋದು ತುಂಬಾ ಇದೆ. ಇಸ್ಕಾನ್ನ ಅಕ್ಷಯ ಪಾತ್ರೆ ತರಹದ ದೊಡ್ಡ ದೊಡ್ಡ ಕಿಚನ್ಗಳು, ಹಾಗೆ ತ್ಯಾಜ್ಯದಿಂದ ಫ್ಯೂಯಲ್ ಮಾಡಿ ಅಡಿಗೆ ಮಾಡೋ ಅದಮ್ಯ ಚೇತನ ಸಂಸ್ಥೆ, ಇವೆಲ್ಲ ಗ್ಯಾಸ್ ಇಲ್ಲದೆಯೂ ಅಡಿಗೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮ ಕಣ್ಮುಂದೇ ಇವೆ. ಕಷ್ಟ ಬಂದಾಗ ಪರ್ಯಾಯ ದಾರಿಗಳು ಇದ್ದೇ ಇರ್ತವೆ ಅನ್ನೋದನ್ನ ಇವು ತೋರಿಸ್ಕೊಟ್ಟಿವೆ. ಹಾಗಿದ್ರೆ ಈ ಬಿಕ್ಕಟ್ಟಿನಿಂದ ಇಂಡಸ್ಟ್ರಿಯ ಭವಿಷ್ಯ ಏನಾಗ್ಬೋದು? ಸದ್ಯಕ್ಕಂತೂ ಈ ಸವಾಲು ಬೆಂಗಳೂರಿನ ಹೋಟೆಲ್ ಉದ್ಯಮವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತಿದೆಯಂತಾನೇ ಹೇಳಬಹುದು. ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘದ ಅಧ್ಯಕ್ಷರಾದ PC ರಾವ್ ಅವರ ಈ ಮಾತುಗಳನ್ನ ಕೇಳಿ. ಇದು ಇಡೀ ಇಂಡಸ್ಟ್ರಿಯ ಆತ್ಮವಿಶ್ವಾಸವನ್ನೇ ತೋರಿಸುತ್ತೆ. ಹೋಟೆಲ್ ಮುಚ್ಚಿದ್ರೆ ಮಾಲೀಕರು, ಕೆಲಸದವರು, ಗ್ರಾಹಕರು ಎಲ್ಲರಿಗೂ ತೊಂದರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಉದ್ಯಮವನ್ನ ನಿಲ್ಲಿಸಲ್ಲ ಅಂತ ಅವರು ಧೈರ್ಯ ತುಂಬ್ತಾರೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ, ಈ ಸಣ್ಣ ಗ್ಯಾಸ್ ಕೊರತೆ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆಗೆ ಕಾರಣ ಆಗ್ಬೋದು. ಹೋಟೆಲ್ಗಳು ಈಗ ಸೋಲಾರ್ ಎನರ್ಜಿ, ಉತ್ತಮ ಎಲೆಕ್ಟ್ರಿಕ್ ವ್ಯವಸ್ಥೆ, ಈ ಥರದ ಲಾಂಗ್ ಟರ್ಮ್ ಪರಿಹಾರಗಳ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿವೆ. ಇದು ಖಂಡಿತವಾಗಿ ಒಂದು ಒಳ್ಳೆ ಬೆಳವಣಿಗೆ. ಹಾಗಾದರೆ ಕೊನೆಗೊಂದು ಪ್ರಶ್ನೆ: ಈ ಗ್ಯಾಸ್ ಕೊರತೆ ಅನ್ನೋದು ಕೇವಲ ಒಂದು ಸಮಸ್ಯೆಯಾಗಿ ಉಳಿಯುತ್ತಾ, ಅಥವಾ ನಮ್ಮ ಅಡಿಗೆ ಮನೆಗಳಲ್ಲಿ ಅನಿರೀಕ್ಷಿತವಾಗಿ ಒಂದು ಸುಸ್ಥಿರ ಇಂಧನ ಕ್ರಾಂತಿಯನ್ನೇ ಹುಟ್ಟುಹಾಕುತ್ತಾ? ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ.